ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವರ್ಕಲಾ ಟ್ರಿಪ್ಪಲ್ಲಿ ಇದ್ದಾಗ ನಾವು ಒಂದು ದಿನ ಲಂಚ್ಗೆ ಕ್ಯಾಫೆ ಸರ್ವಾಗೆ ವಿಸಿಟ್ ಮಾಡಿದ್ವಿ. ಕ್ಯಾಫೆ ಸರ್ವಾ ವರ್ಕಲಾದಲ್ಲಿರುವಂಥ ಒನ್ ಆಫ್ ದ ಫೇಮಸ್ ಕ್ಯಾಫೇಸ್ ಅಂತ ಹೇಳ್ಬೋದು. ಇದು ಸೌತ್ ಕ್ಲಿಫಲ್ಲಿ ಬರುತ್ತೆ. ಕ್ಯಾಫೆ ಸರ್ವಾ ಡಿಫ್ರೆಂಟ್ ಕ್ವಿಝಿನ್ಗೆ, ರೆಸಿಪೀಸ್ಗೆ, ಇಲ್ಲಿನ ಒಂದು ವ್ಯೂಸ್ಗೆ ತುಂಬಾ ಫೇಮಸ್ಸು. ಇದು ಸೌತ್ ಕ್ಲಿಫಲ್ಲಿರುವಂಥ ಒಂದು ಕ್ಯಾಫೆ. ಇಲ್ಲಿನ ಒಂದು ಓಷನ್ ವ್ಯೂ ಆಗಿರ್ಬೋದು, ಮತ್ತು ಇಲ್ಲಿನ ಒಂದು ಆ್ಯಂಬಿಯನ್ಸ್ ಆಗಿರ್ಬೋದು, ತುಂಬಾ ಯುನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ ಮತ್ತು ಫ್ಯಾಬುಲಸ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಡೈರೆಕ್ಟ್ ಬೀಚ್ ಆ್ಯಕ್ಸಿಸ್ ಸಹ ಇದೆ. ಕೆಳಗಡೆ ಮೆಟ್ಲನ್ನು ಇಳಿದು ಡೈರೆಕ್ಟಾಗಿ ಬೀಚ್ಗೆ ಹೋಗ್ಬೋದು. ಸೊ ನೀವು ಈ ಒಂದು ಶೋರ್ ಹತ್ರ ಕೂತ್ಕೊಂಡು ಒಂದು ಬೀಚ್ ವ್ಯೂಸನ್ನು ಎಂಜಾಯ್ ಮಾಡಿಕೊಂಡು ಇಲ್ಲಿನ ಒಂದು ರೆಸಿಪೀಸನ್ನು ಸಹ ಎಂಜಾಯ್ ಮಾಡ್ತಾ ತಿನ್ಬೋದು. ಇಲ್ಲಿನ ರೆಸಿಪೀಸ್ಗೆ ಬಂದರೆ ತುಂಬ ಯುನಿಕ್ ಆಗಿದೆ ಮತ್ತು ಇಲ್ಲಿ ಕಾಂಬೋಸ್ ತುಂಬ ಫೇಮಸ್ಸು. ಸ್ಮೂತೀಸ್ ಆಗಿರ್ಬೋದು, ಇಲ್ಲಿನ ಒಂದು ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ತುಂಬಾ ಡಿಫ್ರೆಂಟ್ ಕ್ವಿಝಿನ್ ಇಲ್ಲಿ ಸಿಗುತ್ತೆ ನಿಮಗೆ. ನಾವು ಕೆಲವೊಂದು ಐಟಮ್ಸನ್ನು ಇಲ್ಲಿ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಬಟ್ ಪ್ರೈಸು ಇಲ್ಲಿ ಜನರಲಿ ವರ್ಕಲಾ ಕ್ಯಾಫೇಸಲ್ಲಿ ಪ್ರೈಸಸ್ ತುಂಬಾ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಗೋವಾ. ಬಟ್ ಡಿಫ್ರೆಂಟ್ ಕ್ವಿಝಿನೆಲ್ಲ ಇಲ್ಲಿ ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಿನ ಒಂದು ಮೆನು ಕಾರ್ಡ್ ಈ ರೀತಿಯಾಗಿದೆ. ಒಂದು ಸಲ ಮೆನು ಕಾರ್ಡನ್ನು ನೀವು ಸಹ ಚೆಕ್ ಮಾಡ್ಕೊಳ್ಳಿ. ವಿತ್ ಪ್ರೈಸಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಡಯಟ್ ಫುಡ್ಡು ಸಹ ಸಿಗುತ್ತೆ. ಲೈಕ್ ಸ್ಮೂತೀಸ್ ಆಗಿರ್ಬೋದು, ಮಾಕ್ಟೈಲ್ಸ್ ಆಗಿರ್ಬೋದು. ಸ್ಮೂತೀಸ್ ಸ್ಟಾರ್ಟಿಂಗ್ ಪ್ರೈಸ್ ಬಂದೇ ನಮಗೆ 300 ಸ್ಟಾರ್ಟ್ ಆಗುತ್ತೆ. ಬಟ್ ತುಂಬ ಡಿಫ್ರೆಂಟ್ ಟೇಸ್ಟು, ಡಿಲಿಷಿಯಸ್ ಆಗಿರುತ್ತೆ, ಹೆಲ್ತಿಯಾಗೂ ಸಹ ಇರುತ್ತೆ. ಪರೋಟ ಆಗ್ಬೋದು, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಕಾಂಟಿನೆಂಟಲ್ ಡಿಶಸ್ಸು ಸಹ ಸಿಗುತ್ತೆ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಆಪ್ಷನ್ಸು ಇಲ್ಲಿ ನಿಮಗೆ ಸಿಗುತ್ತೆ. ನಾವಿಲ್ಲಿ 2 ಡಿಶಸನ್ನು ಟ್ರೈ ಮಾಡಿದ್ವಿ. ಸೊ ಇಲ್ಲಿನ ಡೈನಿಂಗ್ ಆಗಿರ್ಬೋದು, ಆ್ಯಂಬಿಯನ್ಸ್ ಆಗಿರ್ಬೋದು, ಓಷನ್ ವ್ಯೂ ಆಗಿರ್ಬೋದು, ಈ ರೀತಿಯಾಗಿರುತ್ತೆ. ನೀವು ಒಂದು ಸಲ ಕ್ಯಾಫೆ ಸರ್ವಾನ ಚೆಕ್ ಮಾಡಿ. ವರ್ಕಲಾ ಇಸ್ ಒನ್ ಆಫ್ ದ ಹ್ಯಾಪನಿಂಗ್ ಪ್ಲೇಸಸ್ ಇನ್ ಕೇರಳ ಅಂತ ಹೇಳ್ಬೋದು. ಅದರಲ್ಲೂ ವರ್ಕಲಾದಲ್ಲಿರುವ ಕ್ಯಾಫೇಸ್ ಆಗ್ಬೋದು, ಶ್ಯಾಕ್ಸ್ ಆಗ್ಬೋದು, ತುಂಬಾ ಫೇಮಸ್. ಮತ್ತು ಇಲ್ಲಿರುವಂಥ ಕ್ವಿಝಿನು ಸಹ ತುಂಬ ಯುನಿಕ್ ಆಗಿ ಇರುತ್ತೆ. ಇಲ್ಲಿನ ಫೇಮಸ್ ಕ್ಯಾಫೇಸ್ ಆದ ಕ್ಯಾಫೆ ಸರ್ವಾ, ಟ್ರಿಪ್ ಇಸ್ ಲೈಫ್, ಕ್ಯಾಫೆ ಇಟಾಲಿಯಾನೋ, ಇದೆಲ್ಲ ತುಂಬಾ ಫೇಮಸ್ ಕ್ಯಾಫೇಸ್. ಸೊ ನಾವು ಪನ್ನೀರ್ ಕ್ವಾಸೆಡಿಲ್ಲ, ಅದ್ರ ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಸ್ಮೂತಿಯನ್ನು ಟ್ರೈ ಮಾಡಿದ್ವಿ. ಎರಡು ಸಹ ತುಂಬ ಟೇಸ್ಟಿ ಆಗಿತ್ತು. ಬಟ್ ಪ್ರೈಸಸ್ ಸ್ವಲ್ಪ ಹೈ ಇರುತ್ತೆ. ಡ್ರ್ಯಾಗನ್ ಫ್ರೂಟ್ ಸ್ಮೂತಿ ತುಂಬ ರಿಚ್ಚು ಮತ್ತು ಹೆಲ್ತಿಯಾಗಿರುವಂಥ ಒಂದು ಡಿಶ್ ಅಂತ ಹೇಳ್ಬೋದು. ಒಬ್ಬರು ಕಂಪ್ಲೀಟಾಗಿ ಈ ಡಿಶನ್ನು ತಿನ್ನೋಕ್ಕೆ ಕಷ್ಟ ಆಗುತ್ತೆ, ಶೇರ್ ಮಾಡ್ಕೊಂಡು ತಿನ್ಬೋದು. ಇದನ್ನು ತಿಂದರೆ ನಿಮಗೆ 5 to 6 hours ಹೊಟ್ಟೆ ಹಸಿಯೋದಿಲ್ಲ, ಕಂಪ್ಲೀಟ್ ಆಗಿರುತ್ತೆ ಸ್ಟಮಕ್. ಜೊತೆಗೆ ಇದು ಮಿಕ್ಸ್ಡ್ ಫ್ರೂಟ್ ಬೆರಿ ಸ್ಮೂತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.